ವಿಜ್ಞಾನ ತರಗತಿಯಲ್ಲಿ ಬಲ ಮತ್ತು ಚಲನೆಯ ನಿಯಮಗಳು ಎಂಬ ಪಾಠದಿಂದ ಒಂದು ಪ್ರಯೋಗವನ್ನು ಆರಿಸಿಕೊಂಡಿದ್ದೇವೆ. ಪ್ರಯೋಗದ ಹೆಸರು ಜಡತ್ವ ಕ್ರಿಯೆಯನ್ನು ನಿರೂಪಿಸುವುದು. ಪ್ರಯೋಗದ ಉದ್ದೇಶ ಜಡತ್ವ ಕ್ರಿಯೆಯನ್ನು ದೃಢೀಕರಿಸುವುದು. ಪ್ರಯೋಗಕ್ಕೆ ಬೇಕಾಗುವ ವಸ್ತುಗಳು: ಒಂದು ಗಾಜಿನ ಲೋಟ, ಒಂದು ಕಾಗದದ ರೊಟ್ಟು, ಒಂದು ನಾಣ್ಯ. ಪ್ರಯೋಗ ಮಾಡುವ ವಿಧಾನ: ಗಾಜಿನ ಲೋಟದ ಮೇಲೆ ಗಟ್ಟಿಯಾದ ಕಾಗದದ ರೊಟ್ಟಿನಿಂದ ಮುಚ್ಚಬೇಕು. ಮೇಲಿಟ್ಟಿರುವ ಅದರ ಮೇಲೆ 5 ರೂಪಾಯಿ ನಾಣ್ಯ ಇಡಬೇಕು. ಕಾಗದದ ರೊಟ್ಟು ಅಲುಗಾಡದಂತೆ ಅದನ್ನು ಬೆರಳಿನಿಂದ ನೇರವಾಗಿ ದೂಡಬೇಕು. ಬಹಳ ವೇಗವಾಗಿ ರಟ್ಟನ್ನು ದೂಡಿದಾಗ ರಟ್ಟು ಹಾರಿ ಹೋಗುತ್ತದೆ. ಅದರ ಮೇಲಿದ್ದ ನಾಣ್ಯ ಜಡತ್ವ ಕ್ರಿಯೆಯಿಂದ ಲೋಟದೊಳಗೆ ಬೀಳುತ್ತದೆ. ಫಲಿತಾಂಶ: ರಟ್ಟು ಹಾರಿ ಹೋದ ನಂತರವೂ ಅದರ ಮೇಲಿದ್ದ ನಾಣ್ಯ ಜಡತ್ವ ಸ್ಥಿತಿಯಲ್ಲಿಯೇ ಮುಂದುವರಿಯುತ್ತದೆ. ನಿರ್ಣಯ: ಜಡತ್ವ ಕ್ರಿಯೆ ನಡೆದಿರುವುದು ನಮಗೆ ತಿಳಿದು ಬರುತ್ತದೆ. ಎಲ್ಲರಿಗೂ ಧನ್ಯವಾದಗಳು.